ಯಪ್ಪಾ ಹಂಗಂದ್ರೆ ನಾವ್ ಹೋಗ್ತಾ ಇರೋದ್ ನಿನಗ್ ಬೇಜಾರಿಲ್ಲ. ಮತ್ತೆ ಹೇಳ್ತಿದ್ದೆ ಎಷ್ಟೊಂದೇನಿಲ್ಲ ಅಂತ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಬುಧವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 7:30 ಆಗಿದೆ ಟೈಮು. ಇವಾಗ ಊರಿಗೆ ಹೋಗ್ಬೇಕು. ಸೊ ನಾಳೆ ಅಂದರೆ ಗುರುವಾರ ನಮ್ಮ ಅತ್ತೆ ಮಗಳು ಮಗುದು ನಾಮಕರಣ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ. ಬಟ್ ಅಮ್ಮಂಗೆ ನಮ್ಮನೇಲಿರೋರಿಗೆಲ್ಲ ನಾನು ಬರಲ್ಲ ಅಂತಾನೆ ಹೇಳಿರೋದು. ಕೀರ್ತನ ಮತ್ತೆ ಜ್ಯೇಷ್ಠ ಇಬ್ಬರೇ ಬರ್ತಾರೆ, ನಾನು ಬರಲ್ಲ. ಇವಾಗ ಹಬ್ಬಕ್ಕೆ ಬರ್ತೀನಿ. ಈ ಟೈಮ್ ನನಗೆ ಆಗ್ತಾ ಇಲ್ಲ, ಯಾಕೋ ಪಾಪನೆಲ್ಲ ಇಟ್ಕೊಂಡು ಲಗೇಜ್ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಒಂದು ಹೋದ್ಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಯಾವ ಥರ ಅವರು ಸರ್ಪ್ರೈಸ್ ಆಗ್ತಾರೆ ಆ್ಯಂಡ್ ನಮ್ಮ ಸರ್ಪ್ರೈಸ್ ವರ್ಕ್ ಆಗುತ್ತಾ ಇಲ್ವಾ, ಫ್ಲಾಪ್ ಆಗುತ್ತಾ ಅಂತ. ಯಾಕೆ ಫ್ಲಾಪ್ ಆಗುತ್ತೆ ಅಂದರೆ ಬೇರೆ ಏನೂ ರೀಸನ್ ಇಲ್ಲ, ನನ್ನ ಹಸ್ಬೆಂಡಿಂದಾನೆ. ಬಿಕಾಸ್ ಕೆಲವೊಂದ್ಸತಿ ಫೋನ್ ಮಾಡಿಬಿಟ್ಟು ಕಳಿಸಿದ್ದೀನಿ ಅಮ್ಮ ಹುಷಾರಾಗಿ ಇಳಿಸ್ಕೊಳ್ರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫ್ಲಾಪ್ ಆಗುತ್ತೆ ಅಂತ ಹೇಳಿದೆ. ನಾನು ಬೆಳಗ್ಗೆನೆ 6:30 ಎದ್ದು ರೆಡಿ ಆಗಿದ್ದೀನಿ. 7:30 ತನಕ ಇನ್ನು 6 ಗಂಟೆಗೆ 6:30 ಎದ್ವಿ. ಇವ್ರುಗಳು ಇನ್ನೂ ರೆಡಿ ಆಗ್ತಿದ್ದಾರೆ. ಈ ಜ್ಯೇಷ್ಠ, ಈ ಕೀರ್ತನ ಎಲ್ಲ ಎಷ್ಟೋ ತಗೋತಾರೋ ಗೊತ್ತಿಲ್ಲ. ಟ್ರೈನಲ್ಲಿ ಹೋಗೋದಕ್ಕೆ ಎಷ್ಟೊತ್ತಿಂದ ರೆಡಿ ಆಗ್ತಾ ಇದ್ದಾರೆ ಅಂದರೆ ದೇವ್ರೆ. ಇವರು ಈಗ ಬೆಳಗ್ಗೆ ಎದ್ದು ನಾನು ಬಟ್ಟೆ ಜೋಡಿಸ್ಕೊತೀನಿ ಅಂತ, ನಾವು ನಿನ್ನೆ 11:30 ತನಕ ಕೆಲಸ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಎತ್ತಿಟ್ಕೊಂಡ್ರೆ ಇವರು ಏನು ಇವ್ರದ್ದು ಆಫೀಸ್ ಕೆಲಸ ಇತ್ತು. ಬಟ್ ಆದ್ರೂ ಬಟ್ಟೆ ಜೋಡಿಸ್ಕೊಳಕ್ ಆಗ್ಲಿಲ್ದಷ್ಟೇನು ಕೆಲಸ ಇತ್ತು ಅಂತ ಹೇಳೋದು ಬೇಡ ನಮಗೆ. ಸುಳ್ಳೆ ಇಡ್ತವ್ರೆ. ಈಗ ಬಟ್ಟೆ ಜೋಡಿಸ್ಕೊತೀನಿ ಅಂತವ್ರೆ. ಟೈಮ್ ಆಗಿದೆ, ಪಾಪನ್ ಕರ್ಕೊಂಡು ಬೇರೆ ಹೋಗೋದು. ನಾವು ಬುಕ್ ಬೇರೆ ಮಾಡಲಿಲ್ಲ. ಹಿಂಗೆ ಹಂಗಾಡ್ಕೊಂಡು ನಾನು ಆ್ಯಕ್ಚುಲಿ ಹೋಗೋದು ಬೇಡ ಅಂದ್ಕೊಂಡೆ. ಬಟ್ ಆಮೇಲೆ ಇಲ್ಲ ಹೋಗೋಣ ಅಂತ ಹೇಳಿ ಹೊರಟಿದ್ದು. ಸೊ ಹಾಗಾಗಿ ಬುಕ್ಕಿಂಗು ಕೂಡ ನಮಗೆ ಸಿಗಲಿಲ್ಲ. ಸೊ ಇವಾಗ ಬೇಗ ಹೋಗಿ ಸೀಟ್ ಆದರೂ ಇಟ್ಕೋಬೇಕು ಟ್ರೈನಲ್ಲಿ, ಇಲ್ಲ ಅಂದರೆ ಅಷ್ಟೇ ಆಮೇಲೆ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಇವ್ರುಗಳು ಇನ್ನೂ ರೆಡಿ ಆಗ್ಲೇ ಅವರೇ. ನಾನು ನಮ್ಮ ಪಾಪನ್ ರೆಡಿ ಮಾಡಿ ನಾನು ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು. ಸೊ ನೋಡ್ರಿ ಅಪ್ಪ, ಇವ್ರಪ್ಪ ಮಗಳನ್ನ ರೆಡಿ ಮಾಡ್ತಾನೆ ಅವರೇ. ಬೇಜಾರಾಗ್ತಿದ್ಯಾ ಮುದ್ದು? ಬೇಜಾರಾಗ್ತಿದ್ಯಾ? ನನ್ಗೋಸ್ಕರ ಏನ್ ಬೇಜಾರಾಗ್ತಾ ಇಲ್ಲ, ನನಗೆ ಗೊತ್ತು. ಇಲ್ಲಿದ್ದಾಳಲ್ಲ ಈ ಚೋಟಾಣಿ, ಇವಳು ಹೋಗ್ತಿದ್ದಾಳೆ ಅಂತ ಬೇಜಾರಾಗ್ತಾ ಇರೋದು ಅವ್ರ ಅಪ್ಪಂಗೆ. ಇರೋದ್ 3 ಮತ್ತೊಂದು ಕೂದಲನ್ನ ಹೆಂಗ್ ಬಾಚ್ಲೆ ಅವ್ರೆ. ಅಲ್ಲಿದೆ ನೋಡು ಡ್ರಾ ಹೇಳಿ. ಅಯ್ಯೋ ಏನ್ ಲವ್ ಮಗಳಿಗೆ. ಈಗ ಮೆಟ್ರೋಗೆ ಹೋಗ್ಬೇಕು. ಅಮ್ಮು ಹಾಯ್ ಮಾಡು. ಮಿಸ್ ಮಾಡ್ಕೋತೀಯಮ್ಮ ಪಪ್ಪನ್ನ ನೀನು? ಹೌದಮ್ಮ. ಅವ್ರಿಗೆ ಈಗ ಅಲ್ಲಿಗೆ ಹೋದ್ಮೇಲೆ ಓ ಅಂತ ಅಯ್ಯ ಏನು ಹತ್ರದಲ್ಲಿ ಬರ್ತಾಳೆ. ಹುಷಾರಾಗಿ ಕರ್ಕೊಂಡು ಹೋಗ್ತೀವಿ. ಕೀರ್ತನೊಂದೊಂದು ಬ್ಯಾಗ್ ರೆಡಿ ಇದೆ ಆ್ಯಂಡ್ ನನ್ನ ಬ್ಯಾಗ್ ರೆಡಿ ಇದೆ. ಇವ್ರದ್ದೊಂದು ಬ್ಯಾಗ್ ರೆಡಿ ಇದೆ. ಇವಳು ಬಾಯನ್ನ ಹಚ್ಕಿ ಎಲ್ಲ ರೆಡಿ ಆಗಿದ್ದೀವಿ ಅಂತ ಅವ್ರ ಅಪ್ಪನಿಂದ ಹೊರಡ್ತಾವಳೆ. ಬಾಯ್ ಮಾಡ್ಬಿಡಮ್ಮ ಅವ್ರಿಗೆ. ಕಳ್ಳಿ ಅವಳು. ಬಾಯ್ ಮಾಡು ಅಮ್ಮ ಪಪ್ಪಂಗೆ. ಬಾಯ್ ಮಾಡು. ಏನ್ ನಡೀರಿ, ಇಲ್ಲೇ ಆಟ ಆಡ್ಕೊಂಡು ಕೂತ್ರೆ ಟೈಮ್ ಆಗುತ್ತೆ. ನಮ್ಮ ಪಾಪದ ಇವತ್ತು ಫಸ್ಟ್ ಮೆಟ್ರೋ ಎಕ್ಸ್ಪೀರಿಯನ್ಸು. ಅವಳು ಇವತ್ತಿನವರೆಗೂ ಮೆಟ್ರೋದಲ್ಲಿ ಹೋಗೇ ಇಲ್ಲ. ಇವತ್ತು ಹೋಗ್ತಾ ಇದ್ದಾಳೆ. ನೋಡ್ತಾ ಇರ್ತಾಳೆ ಇವ್ರ ಊರಲ್ಲಿರೋ ನಿಂಗುನ್ ಥರ, ಏನಿದು ಹಿಂಗಿದೆಲ್ಲ ಟ್ರೈನ್ ಎಲ್ಲ ಅಂತ ಅಲ್ವಮ್ಮ. ಸಿಟ್ಕೊಂಡಿರೋದ್ ನೋಡು, ನಾವು ಊರ್ಗ್ ಹೋಗ್ತಿದೀವಿ ಅಂತ ಎಲ್ಲಾ ಗಂಡಂದಿರು ಖುಷಿ ಪಟ್ರೆ ಇದು ಸಿಟ್ಕೊಂಡಿದೆ. ಯಪ್ಪಾ ಹಂಗಂದ್ರೆ ನಾವ್ ಹೋಗ್ತಾ ಇರೋದ್ ನಿನಗ್ ಬೇಜಾರಿಲ್ಲ. ಯಪ್ಪ ಮೋಯನೆ ಮತ್ ನಮ್ಗೆ ಇವಾಗ ನೀರ್ ತಗೊಂಡ್ರ ಯಾರಾದ್ರೂ? ನಾನ್ ತುಂಬಿಟ್ಟಿದ್ದೆ ಬಾಟ್ಲಲ್ಲಿ. ನಾನ್ ಅದನ್ನ ಪಾಪ ಬಾಟ್ಲ್ ಇಟ್ಕೊಂಡಿದ್ದೆ. ನಮ್ಗೇನ್ ಬೇಡ, ಮಕ್ಳದೊಂದಾದ್ರೆ ಸಾಕು ಅಂತಾರೆ. ಯಪ್ಪ ಏನ್ ಮಕ್ಳಾದ್ಮೇಲೆ ಗಂಡಸರು ಬರೀ ಹಿಂಗೆಲ್ಲ ಚೇಂಜ್ ಆಗ್ಬಿಟ್ರೆ ಕಷ್ಟ ಅಪ್ಪ ಹೆಣ್ಮಕ್ಳಿಗೆ. ಇದೇನೋ ಒಂದ್ ಕೊಯ್ಯ ಅಂತ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಬಿಡು, ಬೇಡ ನನ್ಗೇನು ಅಂತಿದ್ದಲ್ಲ.
ಇವಳು ನೋಡ್ರಿ, ಇವಳು ಆಗ್ಲೇ ಇಲ್ಲಿಗೆ ಆರ್ಬೇಕಂತ ಇವಳು ಈ ಕುಳ್ಳಿ ಅಲ್ಲೇನೆ ಅಮ್ಮು. ನಮಗೆ ನಿಯರ್ ಆಗೋವಂಥ ಮೆಟ್ರೋ ಸ್ಟೇಷನ್ ಅಂದರೆ ವಾಜರಹಳ್ಳಿ. ಸೊ ಇಲ್ಲಿಂದ ಹೊರಟ್ವಿ. ನಮಗೆ ನಿಯರ್ ಅಂದರೆ ಒಂದು 3-4 ಕಿಲೋಮೀಟರ್ಸೇ ಆಗುತ್ತೆ ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ. ಆ್ಯಂಡ್ ನಾವು ಇಷ್ಟು ದೂರ ನಾನು ಯಾವತ್ತೂ ಮೆಟ್ರೋ ಸ್ಟೇಷನ್ಗೆ ಬಂದೇ ಇಲ್ಲ. ಆ್ಯಂಡ್ ಇಷ್ಟು ದೂರ ಜರ್ನಿ ನಾನು ಮುಂಚೆಲ್ಲ ನಾಗಸಂದ್ರದಲ್ಲಿದ್ವು. ಆ್ಯಂಡ್ ಹೊಸಕೆರೆಯಲ್ಲಿದ್ದಾಗ ನಾವು ಅಷ್ಟೊಂದು ಮೆಟ್ರೋ ಯೂಸ್ ಮಾಡ್ತಿರ್ಲಿಲ್ಲ, ಜಾಸ್ತಿ ಬಸ್. ಬಟ್ ಇವಾಗ ನಾವು ಇಲ್ಲಿಂದ ಉತ್ರಳ್ಳಿಯಿಂದ ಲೈಕ್ ಯಶವಂತಪುರಕ್ಕೆ ಬಸ್ಸಲ್ಲಿ ಹೋಗೋದು ಅಂದರೆ ಆಲ್ಮೋಸ್ಟ್ ನಮಗೆ 1 ಅವರ್ ಬೇಕಾಗುತ್ತೆ. ಬಟ್ ಮೆಟ್ರೋ ತುಂಬಾ ಒಂದು ಕಂಫರ್ಟಬಲ್, ನಮಗೆ ಒಂದು 1/2 ಅವರ್ ಜರ್ನಿ ಅಷ್ಟೇ ನಮಗೆ. ಸೊ ಹಾಗಾಗಿ ನಾವು ಮೆಟ್ರೋದಲ್ಲಿ ಹೊರಟ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಬಾಯ್ ಮಾಡಿ ಹೊರಟ್ರು. ಅವರು ಕೂಡ ಲೇಟ್ ಆಗಿಬಿಡುತ್ತೆ, ಅವ್ರಿಗೂ ಆಫೀಸ್ ಇತ್ತು ಅವತ್ತು. ಸೊ ನಾವು ಹೊರಟಿದ್ದು ಬುಧವಾರ ಆಗಿದ್ದರಿಂದ ಅವ್ರಿಗೂ ಕೂಡ ಆಫೀಸ್ ಅಂತ ಹೇಳಿಬಿಟ್ಟು, ಹುಷಾರಾಗೆ ಹೋಗು, ಪಾಪುನ ಹುಷಾರಾಗಿ ಇಟ್ಕೋ, ಅಲ್ಲಿ ಟ್ರೈನಲ್ಲೆಲ್ಲ ಹುಷಾರು, ಈಗ ಮೆಟ್ರೋದಲ್ಲಿ ಹೋಗುವಾಗ ಲಿಫ್ಟ್ ತೊಗೊಂಡು ಹೋಗ್ರಿ, ಎಸ್ಕಲೇಟ್ರಲ್ಲೂ ಹೋಗಬೇಡಿ, ಪಾಪುನೆಲ್ಲ ಇಟ್ಕೊಂಡು ಅಲ್ಲಿ ಮತ್ತೆ ಸ್ಕಿಪ್ ಆಗ್ತೀರಾ, ಹಾಗೆ ಹಿಂಗೆ ಬರೀ ನಾವು ಹೊರಟಾಗಿಂದನೂ ಬರೀ ಮಗಳದೇ ಚಿಂತೆ ಆಗಿಬಿಟ್ಟಿತ್ತು. ಆ್ಯಂಡ್ ನಮ್ಮ ಪಾಪುನೂ ಅಷ್ಟೇ ಮೆಟ್ರೋದಲ್ಲೂ ಅಲ್ಲಿಂದ ಅಲ್ಲಿಗೆ ಆಟಾಡ್ತಾ ಇದ್ಲು. ಆ್ಯಂಡ್ ಒಂದ್ಸತಿ ಅವ್ರ ಪಪ್ಪನ್ನೆಲ್ಲ ಸುತ್ತ ನೋಡಿ ಎಲ್ಲರೂ ನೋಡಿದ್ಲು ಅನ್ಸುತ್ತೆ. ಆಮೇಲೆ ಅವ್ರ ಅಪ್ಪ ಎಲ್ಲೂ ಕಾಣಿಸ್ಲಿಲ್ಲ ಅಂತಲೂ ಹಠನೂ ಮಾಡಿದ್ಲು. ಒಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಸ್ಕೊಂಡು ಕರ್ಕೊಂಬಂದ್ವಿ. ಆ್ಯಂಡ್ ನಾನು ಹೇಳ್ದಂಗೆ ನಾವು ಒಂದು 7:45, 7:50ಕ್ಕೆ ನಾವು ಮೆಟ್ರೋ ಹತ್ತಿದ್ದು. ಸೊ 8:25 ಅಷ್ಟೊತ್ತಿಗೆಲ್ಲ ಬಂದ್ವಿ ನಾವು ಮೆಟ್ರೋ ಸ್ಟೇಷನ್ ಯಶವಂತಪುರಕ್ಕೆ. ಆ್ಯಂಡ್ ಆಲ್ರೆಡಿ ಟ್ರೈನ್ ಬಂದು ನಿಂತ್ಬಿಟ್ಟಿತ್ತು. ಬಟ್ ನಾವು ತುಂಬ ರಶ್ ಇರುತ್ತೆ ಈ ಟೈಮು, ಯಾಕೆಂದರೆ ಇವಾಗ ಮಕ್ಕಳಿಗೆಲ್ಲ ರಜಾ ಸ್ಟಾರ್ಟ್ ಆಗಿದೆ ಅಲ್ಲ. ಇವಾಗ ಭದ್ರಾವತಿ ಶಿವಮೊಗ್ಗ ಟ್ರೈನ್ ಏನಿರುತ್ತೆ ಅದು ಯಾವಾಗಲೂ ರಶ್ ಇರುತ್ತೆ. ಸೊ ನಾವು ಬುಕ್ಕಿಂಗ್ ಬೇರೆ ಮಾಡಿರಲಿಲ್ಲ, ಲೇಟ್ ಆಗಿಬಿಡುತ್ತೆ ಏನು ಕತೆ, ಮತ್ತು ನಮಗೆ ಸೀಟ್ ಸಿಗಲಿಲ್ಲ ಅಂದರೆ ಪಾಪುನೆಲ್ಲ ಇಟ್ಕೊಂಡು ಸರಿಯಾಗಲ್ಲ ಅಂತ ಯೋಚನೆ ಮಾಡ್ತಾಯಿದ್ವಿ. ಬಟ್ ನಾವು ಅಂದ್ಕೊಂಡಂಗೆ ಏನು ಅಷ್ಟೊಂದು ರಶ್ ಇರಲಿಲ್ಲ, ಸ್ವಲ್ಪ ಪರವಾಗೇ ಇರಲಿಲ್ಲ, ಆರಾಮಾಗಿ ನಮಗೆ ಸೀಟೆಲ್ಲ ಸಿಕ್ತು. ಅಂದರೆ ವಿಂಡೋ ಸೈಡ್ ಸೀಟ್ ಸಿಗಲಿಲ್ಲ, ಬಟ್ ಇಟ್ಸ್ ಓಕೆ. ಪಾಪುಗೆ ನಮಗೆ ಒಂದು ವಿಂಡೋ ಸೈಡ್ ಸೀಟ್ ಸಿಗಲಿಲ್ಲದೆ ಒಳ್ಳೆಯದು ಅನಿಸ್ಬಿಡ್ತು. ಯಾಕೆ ಅಂದರೆ ಅವಳನ್ನ ಅಲ್ಲಿ ನಿಲ್ಸ್ಕೊಂಡ್ರೆ ಅಲ್ಲೆಲ್ಲ ಗಲೀಜಾಗಿರುತ್ತೆ. ನಿಮಗೆ ಗೊತ್ತಿರುತ್ತೆ ಹಿಂಗಿರುತ್ತೆ ನಮ್ಮದು ರೈಲ್ವೇಸ್ ಅಂತ. ಸೊ ಅಲ್ಲೆಲ್ಲ ಗಲೀಜಾಗ್ಬಿಟ್ಟಿರುತ್ತೆ ಟ್ರೈನು. ಅದನ್ನೇ ಮುಟ್ಟಬೇಕು ಅಂತ ಹಠ ಮಾಡ್ತಿರ್ತಾಳೆ ಅವಳನ್ನ. ಮತ್ತೆ ಅದರಿಂದ ಸುಮ್ಮನೆ ಹಾಕ್ಸೋದಕ್ಕೆ ಸಾಧ್ಯನೇ ಇಲ್ಲ ಅನಿಸ್ಬಿಡುತ್ತೆ, ಆ ಥರ ಹಠ ಮಾಡ್ತಾಳೆ ಇತ್ತೀಚೆಗೆ. ಸೊ ಹಾಗಾಗಿ ನಮಗೆ ವಿಂಡೋ ಸೈಡ್ ಸೀಟ್ ಸಿಕ್ಕಿದ್ದು ಒಳ್ಳೇದೇ ಆಯಿತು, ಸಿಗಲಿಲ್ದು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಆ್ಯಂಡ್ ನಾನು ಕೀರ್ತನ ಅಲ್ಲೇ ಟಿಫನ್ ಕೂಡ ಮಾಡ್ಕೊಂಡ್ವಿ ರೈಲ್ವೆ ಸ್ಟೇಷನಲ್ಲೇ. ನಾವೊಂದು ಪಲಾವ್ ಏನೋ ತೊಗೊಂಬಂದಿದ್ರು. ಸೊ ಆಮೇಲೆ ಒಂದು ಸ್ವಲ್ಪ ಚಿಪ್ಸು ಬಿಸ್ಕೆಟ್ಸ್ನೆಲ್ಲ ತೊಗೊಂಡ್ವಿ. ನನ್ನ ತಂಗಿ ಜೇಸ್ಟ್ ಅವರು ಅಲ್ಲಿ ತಿನ್ನಲಿಲ್ಲ, ನನಗೆ ಬೇಡ, ಅಲ್ಲಿ ಇಷ್ಟ ಆಗಲ್ಲ ನನಗೆ ಅಂತೇಳಿ. ಬಟ್ ನಮಗೆ ಹೊಟ್ಟೆ ಹಚ್ಕೊಂಡಿರೋಕ್ಕಾಗಲ್ಲ. ಆ್ಯಂಡ್ ನಾನು ಪಾಪುಗೆ ಫೀಡ್ ಮಾಡೋದ್ರಿಂದ ಆ್ಯಂಡ್ ಪಾಪುಗೆ ಬೆಳಗ್ಗೆ ನಾನು ಅಷ್ಟೊತ್ತಿಗೆ ರಾಗಿ ಸರಿ ಎಲ್ಲ ನಾನೇನು ತಿನ್ಸ್ಕೊಂಡು ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ತಿನ್ಕೊಂಡ್ವಿ, ನಮಗೇನು ಆ ಥರ ಏನೂ ಅನಿಸಲ್ಲ. ಆ್ಯಂಡ್ ಪಾಪು ನಾವು ಆಲ್ಮೋಸ್ಟ್ ಒಂದು ತುಮಕೂರು ಬಿಟ್ಟ ಮೇಲೆ ಪಾಪು ಮಲ್ಕೊಂಡ್ಲು. ಅಲ್ಲಿವರೆಗೂ ಆಟಾಡ್ತಾನೆ ಇದ್ಲು. ನಾವು 6:15 ಎದ್ದಾಗಿಂದನೂ ಪಾಪು ಕೂಡ ಎದ್ದಿದ್ಲು, ನಮ್ಮ ಜೊತೆನೇ ಇದ್ದಿದ್ಲು. ಬಟ್ ಯಾಕೋ ಗೊತ್ತಿಲ್ಲ, ಇವತ್ತು ತುಂಬ ಕಮ್ಮಿ ನಿದ್ದೆ ಮಾಡಿದ್ಲು, ಲೇಟಾಗಿ ಕೂಡ ಮಲ್ಕೊಂಡ್ಲು. ಆ್ಯಂಡ್ ಬೇಗ ಕೂಡ ಎದ್ಬಿಟ್ಲು, ಒಂದು 10 o'clock ಹಂಗೆ. ಅಂದರೆ ತುಮಕೂರಿಗೆ ಹೋಗೋದವನು 10 o'clock ಹಂಗೆ. ಸೊ ಅಷ್ಟೊತ್ತಿಗೆ ಅವಳು ಮಲ್ಕೊಂಡ್ಲು. ತುಮಕೂರಿಗೆ ಹೋದ್ಮೇಲೆ ಮಲ್ಕೊಂಡ್ಲು. ಆ್ಯಂಡ್ ಟಿಪ್ಟೂರ್ ಬರೋಷ್ಟೊತ್ತಿಗೆಲ್ಲ ಎದ್ದೇ ಬಿಟ್ಲು. ಆ್ಯಂಡ್ ನಾವೊಂದು ಲೋಟ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಕುಡಿದು ಹಾಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ, ಸೀರೀಸ್ ನೋಡಿದ್ವು. ನಾನು ಕೀರ್ತನ ಒಂದು ಸ್ವಲ್ಪ ಹೊತ್ತು ಹಂಗೆ ಆಟ ಆಡ್ಕೊಂಡು ಇದು ಮಾಡ್ತಾಯಿದ್ವು. ಆ್ಯಂಡ್ ಮನೆಯಿಂದ ಪದೇ ಫೋನ್ ಬರ್ತಾಯಿತ್ತು ನಮಗೆ. ನಾವು ಬೇರೆ ಬರಲ್ಲ ಅಂತ ಬೇರೆ ಹೇಳಿದೆ. ಆ್ಯಂಡ್ ನಮ್ಮಮ್ಮ ಏನು ಮಾಡ್ತಿದ್ದಾಳೆ ಪಾಪು ಅಂತ ಆ್ಯಸ್ ಯೂಶ್ವಲ್ ಆಗಿ ಕಾಲ್ ಮಾಡ್ತಲೇ ಇದ್ರು. ಬಟ್ ನಾವೇನು ರಿಸೀವ್ ಮಾಡಲಿಲ್ಲ. ಸೊ ಅವರಿಂದ ಒಂದು ಸ್ವಲ್ಪ ಐಡಾಗಿ ವಿಡಿಯೋ ಕಾಲೆಲ್ಲ ನನ್ನ ತಂಗಿಗೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಐಡೆಲ್ಲ ಮಾಡಿಕೊಂಡು ಅವ್ರಿಗೆ ಹೆಂಗೋ ಗೊತ್ತಾಗ್ಲಿಲ್ದಂಗೆ ಸದ್ಯಕ್ಕೆ ಬಂದ್ವಿ. ಪಾಪುನು ಕೂಡ ಅಷ್ಟೊಂದು ಈ ಸತಿ ಆಟ ಮಾಡಲಿಲ್ಲ ನಮ್ಮ ಜೊತೆ. ಮತ್ತೆ ಹೇಳ್ತಿದ್ದೆ ಎಷ್ಟೊಂದು ಏನಿಲ್ಲ ಅಂತ. ಬಾ ಬಂದೆ 1.5 ತಿಂಗಳಾಗಿದೆ, ಅವನಿನ್ನೂ ಕಳಿಸಿಲ್ಲ ಅದನ್ನು. ನಾವು ನಮ್ಮ ಪಾಪುನ ಎತ್ಕೊಂಡು ಒಂದು ಬ್ಯಾಗ್ ಎತ್ಕೊಂಡಿಲ್ವಾ? ನಿನಗೆ ಬೆಂಗಳೂರಲ್ಲಿ ಇಟ್ಕೊಂಡ್ ಬಂದಿದ್ದಕ್ಕೆ ಏನು ಬೆಂಗಳೂರಲ್ಲಿ ನೀನು ಹೊತ್ಕೊಂಡ್ಬಂದ್ಬಿಟ್ಟ ಅಂದರೆ ಇಲ್ಲಿಂದ ಇಲ್ಲಿಗೆ ನಡ್ಕೊಂಬರಕ್ಕಾಗ್ತಾ ಇಲ್ವಾ ನಿಮಗೆ?
ಆ್ಯಂಡ್ ಭದ್ರಾವತಿಗೆ ಟ್ರೈನ್ 1:45 ಬಂತು. ಸೊ ನಾವು ಅಲ್ಲಿಂದ ಆಟೋದಲ್ಲಿ ಹೋದ್ವಿ ನಮ್ಮ ಮನೆಗೆ. ಮತ್ತು ಪಾಪುನ ಇಟ್ಕೊಂಡು ಬಸ್ಸೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ನಾವು ಯಾವಾಗಲೂ ಹಾಗೇ ಆಟೋದಲ್ಲಿ ಹೊರಟ್ಬಿಡ್ತೀವಿ. ಸೊ ಆ್ಯಂಡ್ ಅಮ್ಮಂಗೆ ನಾವು ಯಾರೂ ಬರಲ್ಲ ಅಂತ ಹೇಳಿದ್ವಿ. ನಾವು ಹೋದಾಗ ನಮ್ಮ ಅಮ್ಮಂಗೆ ಗೊತ್ತೇ ಆಗಿಲ್ಲ, ಕೀರ್ತನ ಇಳಿಯೋ ತನಕ ನಾವು ಲಾಸ್ಟಿಗೆ ಕೂತಿದ್ವಿ. ನಮ್ಮ ಅಮ್ಮಂಗೆ ಗೊತ್ತೇ ಆಗಿಲ್ಲ ನಾವು ಬಂದಿದ್ದೀವಿ ಅಂತ. ನಮ್ಮಮ್ಮ ಲೈಕ್ ಇನ್ನೂ ಬಂದಿಲ್ಲ, ಇವರು ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ, ಏನಾಯ್ತೋ ಏನೋ ಅಂತ ಗಾಬರಿ ಬೇರೆ ಆಗಿದ್ರಂತೆ. ನೀವೇ ನೋಡ್ರಿ ನಮ್ಮಮ್ಮ ಹೆಂಗೆ ಓ ಅಂತ ಓಡ್ಕೊಂಡು ಬರ್ತಾಯಿದೆ. ನಮ್ಮ ಅಮ್ಮಂಗೆ ಗೊತ್ತಾಗಿಲ್ಲ, ಇನ್ನೂ ನಾನು ವೀಡಿಯೋ ಮಾಡ್ತಾಯಿದ್ರು, ಸುಮ್ಮನೆ ಅಲ್ಲೇ ನಿಂತಿದ್ದೆ, ನಮ್ಮನ್ನು ನೋಡೇ ಇಲ್ಲ ನಮ್ಮಮ್ಮ. ನೋಡ್ರಿ ಇವಾಗ ಹೆಂಗೆ ಬರ್ತಾಯಿದ್ದಾರೆ ಅಂತ. ಬ್ಯಾಗ್ ತಗೊಳ್ಳೆ ಅದನ್ನ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯವ್ರಿಗೆ ಫೋನ್ ಮಾಡ್ತಾ ಇದ್ದೆ. ಏನಂತ ಫೋನ್ ನೀರು ತೆಗ್ದಾಕ್ತೀನಿ. ನಾನು ಕಂದ ಕಣಪ್ಪ ಹೊಡಬೇಡ ಚಿನಿಮಾ. ನಮ್ಮ ಮನೆಗೆ ಹೋಗ್ಬರೋಣ ಬಾ. ಅಲ್ಲಿ ಪಾಪ ಇವಳು ಬಂದಿಲ್ಲ ಅಂದ್ರೆ ಫೋನ್ ಮಾಡ್ಬಿಡ್ತಿದ್ದಾರಂತೆ ಅವ್ರ ಅಪ್ಪಂಗೆ. ಎಲ್ಲ ಬ್ಯಾಗು ತಗೊಂಡ್ರಲ್ಲೇನೋ ನಮ್ದು ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲ. ನಾನು ನಮ್ಮ ಮಮ್ಮಿ ಗೊತ್ತಿರುತ್ತವ್ರಿಗೆ ಎಲ್ಲ ಕನ್ಫರ್ಮ್ ಆ್ಯಂಡ್ ನಾನು ಹೇಳ್ದಂಗೆ ನಾವು ಯಾರಿಗೂ ಹೇಳಿರ್ಲಿಲ್ವಲ್ಲ, ಸೊ ಹಾಗಾಗಿ ಆಂಟಿನೂ ಕೂಡ ಮನೆ ಒಳಗಿದ್ರು, ಬಂದಿರಲಿಲ್ಲ. ಸೊ ಅವ್ರಿಗೂ ಕೂಡ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಹೋದ್ವಿ. ಎಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಒಳಗಿದ್ರು, ಏನು ಬರಲ್ಲ ಇವರು ಅಂತ. ಆ್ಯಂಡ್ ನಮ್ಮ ಅಜ್ಜಿನೂ ಅಷ್ಟೇ ಫುಲ್ ಖುಷಿ ಆಗ್ಬಿಡ್ತು ನೋಡಿ, ಅಯ್ಯೋ ನಾನು ನೋಡೇ ಇರಲಿಲ್ಲ, ಅಯ್ಯೋ ಬರ್ತದೆ ಅಂತ ಹೇಳೇ ಇರಲಿಲ್ಲ ಅಂತ ಅವ್ರದ್ದು ಒಂಥರ. ಆ್ಯಂಡ್ ಚೆನ್ನಾಗಿತ್ತು ಒಂಥರ ಸರ್ಪ್ರೈಸು. ಫ್ಲಾಪ್ ಅಂತೂ ಆಗಲಿಲ್ಲ, ಸಕ್ಸಸ್ ಆಯಿತು. ಸೊ ವಿ ಆರ್ ಹ್ಯಾಪಿ. ಆ್ಯಂಡ್ ಅವರು ಕೂಡ ತುಂಬ ಖುಷಿ ಆದರು, ಬಂದಿಲ್ಲ ಅಂತ ಇದ್ರು, ಬಟ್ ಬಂದಮೇಲೆ ಒಂಥರ ಫುಲ್ ಖುಷಿ ಆಯಿತು ಎಲ್ರಿಗೂ. ಅದು ಹಾಗೆ ಅಲ್ವಾ, ಬರಲ್ಲ ಅಂತ ಅಂದಾಗ ಒಂಥರ ಬೇಜಾರಾಗಿರುತ್ತೆ. ಆ್ಯಂಡ್ ನಮ್ಮಮ್ಮ ಮೊನ್ನೆ ಅಷ್ಟೇ ಇನ್ನೂ ನಮ್ಮ ಬೆಂಗಳೂರಲ್ಲೇ ಇದು ಕೆಲಸ ಅಂತೀನಿ, ಸಾರಿ, ಅಣ್ಣನ ಮದುವೆ ಅದು ಇದು ಅಂತ ಎಲ್ಲ ಇದ್ದರು. ಬಟ್ ಆದ್ರೂ ಇಲ್ಲಿಗೆ ಬಂದಾಗ ಬಂದಿಲ್ಲ ಅಂದರೆ ಏನೇ ಅಂದರೂ ಬೇಜಾರಾಗುತ್ತಲ್ವ. ಸೊ 1-2-3 ದಿನ ಅಷ್ಟೇ ನೋಡಿಲ್ಲ ನಮ್ಮಮ್ಮ, ಆದರೂ ಎಷ್ಟೊಂದು ದಿನ ಆಗಿಬಿಟ್ಟಿದೆ ನೋಡಿ ಅನ್ನೋ ಥರ ಫೀಲ್ ಮಾಡ್ತಾಯಿದ್ರು. ಆ್ಯಂಡ್ ಆಂಟಿ ಮನೆಯಿಂದ ಎಲ್ಲ ನಾವು ಮಾತಾಡಿಸ್ಕೊಂಡು ನಾವೆಲ್ಲ ಒಟ್ಟಿಗೆ ಸೇರಿಬಿಟ್ರೆ ನಮ್ಮದು ಮಾತುಕತೆಗಳು ಮುಗಿಯೋದೇ ಇಲ್ಲ. ಅಲ್ಲಲ್ಲೇ ನಿಂತುಕೊಂಡು ಏನಾಗಿತ್ತು ಬೆಳಗ್ಗೆಯಿಂದ ದಿನವೆಲ್ಲ ಏನು ನಡೀತು ಅಂತ ಹೇಳ್ಬಿಡ್ಬೇಕು. ಆ ಥರ ನಮಗೆ ಜಾಸ್ತಿ ಮಾತು ನಮ್ಮ ಮನೆಯಲ್ಲಿ. ಆ್ಯಂಡ್ ಅದನ್ನೇ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆ್ಯಂಡ್ ನಮಗೆ ಕಾಫಿ ಬೇಕಿತ್ತು. ಸೊ ನಾವು ಕಾಫಿ ಕುಡಿಯೋಣ ಅಂತ ಹೇಳಿ ಅಮ್ಮಂಗೆ ಹೇಳಿ ಕಾಫಿ ಮಾಡಿಸ್ಕೊಂಡು ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಅದು ಇದು ಎಲ್ಲ ಮಾತಾಡ್ಕೊಂಡು ಆಂಟಿ ಜೊತೆ ಮಮ್ಮಿ ಜೊತೆ ಎಷ್ಟು ಮಾತಾಡಿದ್ರು ನಮ್ಮದು ಮಾತು ಮುಗಿಯೋದಿಲ್ಲ. ಅದನ್ನೆಲ್ಲ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ವಿ. ಎಷ್ಟು ಸುಸ್ತಾಗಿಬಿಟ್ಟಿತ್ತು, ಬಂದಮೇಲೆ ನಮಗೆ ಸಖತ್ ನಿದ್ದೆ ಬಂದುಬಿಡ್ತು. ಆ್ಯಂಡ್ ನಮ್ಮ ಮನೆ ಹಿಂದಗಡೆ ಎಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿಸಿ ಹಾಕಿದ್ದಾರೆ ನಮ್ಮಮ್ಮ, ಇವಾಗ ಇನ್ನೇನು ಬೇಸಿಗೆ ಏನು ಬಿಡಲ್ಲ ಅಂತ. ಆ್ಯಂಡ್ 1-2 ಸೀಬೆಕಾಯಿ ಸಿಕ್ಕಿತ್ತು, ಒಂದು 4 ಅಂದರೆ ಒಂದು 6 ಏನೋ ಸಿಕ್ಕಿತ್ತು. ನಾನು 1-2 ತಿಂದೆ. ಅಂದರೆ ಬಿಸಿಲಿಗೆ ಹಣ್ಣಾಗಿಬಿಟ್ಟಿತ್ತು ಅಷ್ಟೇ, ಏನು ಹಾಗೆ ನಾರ್ಮಲಾಗಿ ಹಣ್ಣಾಗಿರಲಿಲ್ಲ, ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಚೆನ್ನಾಗಿರುತ್ತೆ ನಮ್ಮ ಮನೆ ಸೀಬೆಕಾಯಿ, ನಮ್ಗೆ ಇಷ್ಟ ಆಗುತ್ತೆ. ಬಟ್ ಇದು ಬಿಸಿಲಿಗೆ ಹಣ್ಣಾಗಿದ್ದರಿಂದ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆ್ಯಂಡ್ ಚೆನ್ನಾಗಿ ಎಲ್ಲ ಸುಮ್ಮನೆ ಅದನ್ನೇ ತೊಳ್ಕೊಂಡು ಅದನ್ನ ನನ್ನ ತಂಗಿ ಅಲ್ಲೇನೋ ದೊಡ್ಡ ಗಲೀಜು ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಅದನ್ನ ತೊಳ್ಕೊಂಡು ಕೂತಿದ್ರು. ಆ್ಯಂಡ್ ಸಂಜೆ ಮೇಲೆ ಎದ್ದು ಪಾಪನ್ನು ಕೂಡ ಫ್ರೆಶ್ ಅಪ್ ಮಾಡಿ ತಲೆಗಳಿಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ಇವತ್ತು ಸ್ನಾನ ಮಾಡಿಸಿದ್ರು ನಮ್ಮಮ್ಮ. ಆ್ಯಂಡ್ ಬೆಳಗ್ಗೆ ತಲೆ ಸ್ನಾನ ಮಾಡಿಸೋಣ ಅಂತ ನೈಟ್ ಹಾಗೆ ಬಿಟ್ಟಿದ್ವು. ಮೈಗೆಲ್ಲ ಎಣ್ಣೆ ಹೊತ್ತಿ ಸಂಜೆ ಸ್ನಾನ ಮಾಡಿಸಿ ಅವಳನ್ನ ಆಟಾಡ್ಸೋದೇ ಒಂದು ಕೆಲಸ ಇವಾಗ. ಇಲ್ಲಿಗೆ ಬಂದುಬಿಟ್ರೆ ಆ್ಯಂಡ್ ನಾನು ಫುಲ್ ಫ್ರೀ ಆಗಿಬಿಡ್ತೀನಿ, ಯಾಕೆಂದರೆ ನಾನು ಆರಾಮಾಗಿರ್ತೀನಿ. ಯಾರ ಕೈಲಾದರೂ ಪಾಪನ ಕೊಟ್ಟು ಆರಾಮಾಗಿ ಕುತ್ಕೋಬೋದು. ಆ್ಯಂಡ್ ಸಂಜೆ ಮೇಲೆ ಬಜ್ಜಿ ತಿಂತಾಕೊಂಡು ಕಾಫಿ ಕುಡಿಯೋಣ ಅಂತ ಕೂತಿದ್ವು. ಆ್ಯಂಡ್ ಅವಳಿಗೆ ಕೊಟ್ಟಿಲ್ಲ ಪ್ಲೇಟ್ನ, ನಾನು ಇಸ್ಕೊಂಡೆ ಅಂತ ಅಳ್ತಾ ಇದ್ಲು. ಇಷ್ಟೊಂದು ಜೋರಾಗಿ ಬೇರೆ ಏನಿಲ್ಲ, ಹೊಡೆದಿಲ್ಲ ಬಡ್ದಿಲ್ಲ, ಜಸ್ಟ್ ಪ್ಲೇಟ್ ಇಸ್ಕೊಂಡ್ವಿ ಅಂತ ಅಳ್ತಾ ಇದ್ದಿದ್ದಂಗೆ ನನಗೆ ಕೊಡು ಅಂತ. ಅದಷ್ಟು ಬಿಸಿ ಇದೆ ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ, ಹಂಗೆ ಹಠ ಮಾಡ್ಕೊಂಡು ಕೂತಿದ್ಲು. ಆ್ಯಂಡ್ ಅವಳಿಗೊಂದು ಸ್ವಲ್ಪ ಬರೀ ಆ ಕಡಲೆ ಹಿಟ್ಟು ಥರದ್ದು ಹಾಕಿ ಕೊಟ್ಟಿದ್ದೆ, ತಿನ್ನು ಜಬ್ಬು ಅಷ್ಟೊಂದು ಹಠ ಮಾಡ್ತಿದ್ಯಲ್ಲ ಅಂತ ಅವಳಿಗೂ ಒಂದು ಪ್ಲೇಟ್ನ ಕೊಟ್ಬಿಟ್ಟು. ಮಕ್ಕಳೇ ಹಿಂಗೆ ಅಲ್ವಾ ಯಪ್ಪ, ನನಗಂತೂ ಕೆಲವೊಂದು ಸತಿ ಓ ಮೈ ಗಾಡ್ ಮಕ್ಕಳೇ ಯಪ್ಪ ಇಷ್ಟೊಂದು ಟಾರ್ಚರಪ್ಪ ಅನಿಸ್ಬಿಡುತ್ತೆ. ಯಾರಾದರೂ ಮಕ್ಕಳಿದ್ರೆ ಎಷ್ಟು ಚಂದ ಅಲ್ವಾ, ಹಂಗೆ ಅಂತ ಹೇಳ್ತಾ ಇರುವಾಗ ನನಗನ್ಸುತ್ತೆ ದೂರದ ಬೆಟ್ಟ ಕಣ್ಣಿಗೆ ಯಾವಾಗಲೂ ನುಣ್ಣಿಗೆ ಕಾಣಿಸ್ತಾ ಇರುತ್ತೆ, ಬಟ್ ಹತ್ರದಿಂದ ಹೋಗಿ ನೋಡಿದಾಗಲೇ ಗೊತ್ತಾಗೋದು
ಅದು ಎಷ್ಟು ದೊಡ್ಡದಿದೆ ಅಂತ. ಹಾಗೆ ಮಕ್ಳನ್ನ ಸಾಕೋದು ಅಷ್ಟೇ, ದೂರದಿಂದ ನೋಡಿದಾಗ ವಾ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ಯಾಮಿಲಿ, ಎಷ್ಟು ಕ್ಯೂಟ್ ಅನ್ಸುತ್ತಲ್ವ ಅಂತ. ಬಟ್ ಹತ್ರದಿಂದ ನೋಡಿದಾಗ ದೇವ್ರೇ ಅನ್ನಂಗೆ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಲೈಫ್ ಹಾಗೆ. ಆ್ಯಂಡ್ ಕೀರ್ತನ ಹೊಸ ಡ್ರೆಸ್ ಬಂದಿತ್ತು ಅವಳಿಗೆ, ಸೊ ಅದನ್ನ ನೋಡ್ತಾ ಇದ್ವಿ. ಸೊ ಹೆಂಗಿದೆ ಚೆನ್ನಾಗಿದೆ ಅಂತ ಹೇಳಿ ನಾನು ಹೇಳ್ತಿದ್ದೆ. ನಂಗೆ ಸಖತ್ ಇಷ್ಟ ಆಯಿತು ಇದು ಕ್ರಾಪ್ ಟಾಪು. ಸೊ ಅವಳಿಗೆ ಮದುವೆಗೆ ಗಿಫ್ಟ್ ಬಂದಿರೋದು ಅದು, ಅಂದರೆ ಅವ್ರ ರಿಲೇಟಿವ್ ಮದುವೆ ಇದೆ, ಸೊ ಹಾಗಾಗಿ ಅದು ಅವ್ರು ಗಿಫ್ಟ್ ತಂದು ಕೊಟ್ಟಿದ್ದು. ಸೊ ಅದನ್ನ ತೋರಿಸ್ತಾ ಇದ್ಲು ಅವಳು, ನಾನು ನೋಡ್ತಾ ಇದ್ದೆ ಹೆಂಗಿದೆ ಡ್ರೆಸ್ಸು ಅಂತ ಹೇಳಿಬಿಟ್ಟು. ಯಾವ ಥರ ಆಗಲೇ ನಮ್ಮದು ಅದಕ್ಕೆ ಯಾವ ಥರ ಮ್ಯಾಚ್ ಮಾಡ್ಕೋಬೇಕು, ಇದಕ್ಕೆ ಯಾವ ಥರ ಬ್ಯಾಂಗಲ್ ತೊಗೋಬೇಕೆ ಏನು ಅಂತ ಕೇಳ್ತಾ ಇದ್ಲು. ಸೊ ಮೀಶೋದಲ್ಲಿ ನಾನು ಯಾವುದೋ ಮೊನ್ನೆ ಒಂದು ರೋಸ್ ಗೋಲ್ಡಿಂದು ಚೈನ್ನ ಹಾಕಿಟ್ಟಿದ್ದೆ ನೆಕ್ಲೆಸ್ಸು. ಸೊ ಅದನ್ನು ತೋರಿಸ್ತಾ ಇದೆ, ಇದಕ್ಕೆ ಮ್ಯಾಚ್ ಮಾಡ್ಕೋ ಆ್ಯಂಡ್ ಬ್ಯಾಂಗಲ್ಸ್ ಈ ಥರ ಮ್ಯಾಚ್ ಮಾಡ್ಕೋ ಅಂತ ಹೇಳಿ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಊಟ ಏನು ಮಾಡಿರಲಿಲ್ಲ, ಅಮ್ಮ ಅಡುಗೆ ಅಂದರೆ ನಾರ್ಮಲ್ ವೆಜ್ ಮಾಡಿದರು. ಆ್ಯಂಡ್ ನಮ್ಮ ಅತ್ತೆ ಕೂಡ ಬಂದಿದ್ದರು ಇವತ್ತು ಊರಿಂದ. ಸೊ ಹಾಗಾಗಿ ಆಂಟಿ ಮನೆಯಲ್ಲಿ ನಾನ್ ವೆಜ್ ಮಾಡಿದರು, ಚಿಕನ್ ಸಾಂಬಾರ್. ಸೊ ನಾವು ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಇವತ್ತು. ಸೊ ಅತ್ತೆ ಎಲ್ಲ ಬಂದಿದ್ದರು ಆ್ಯಂಡ್ ನಾವು ಎಲ್ಲ ಬಂದಿದ್ವಲ್ಲ, ಇಲ್ಲೇ ಮಾಡ್ತೀವಿ ಬಿಡಿರಿ ಅಂತ ಹೇಳಿ ಮಾಡ್ತಾಯಿದ್ವು. ಆ್ಯಂಡ್ ನಮ್ಮ ವಿಜಯಪ್ಪಂಗಂತೂ, ನಮ್ಮ ಚಿಕ್ಕಪ್ಪಂಗೆ, ನಮ್ಮ ಪಾಪು ಬಂದಿದ್ದು ಫುಲ್ ಖುಷಿ. ಅವಳಂತೂ ಮುಂಚೆ ಎಲ್ಲ ಇಲ್ಲೇ ಯಾವಾಗಲೂ ಆಟ ಆಡ್ಕೊಂಡು ಒದ್ದಾಡೋಳು. ಇವಾಗಲೂ ಹಾಗೆ ಬಿಟ್ಬಿಡ್ತೀನಿ, ಆಟ ಆಡಿಸ್ತಾ ಇರ್ತಾರೆ ನಮ್ಮ ಚಿಕ್ಕಪ್ಪ. ಆ್ಯಂಡ್ ಊಟ ಮಾಡಿಕೊಂಡು ಇವಳು ಕೂಡ ಇಲ್ಲಿ ಕಿತಾಪತಿ ಮಾಡ್ತಾಯಿದ್ಲು. ಅಲ್ಲಿಂದ ಇಲ್ಲಿ ಎಷ್ಟು ಸೇಫಾಗಿ ಬರ್ತಾಳೆ ನೋಡ್ರಿ ಅವಳು. ಒಂಚೂರು ಎಲ್ಲಿ ನೋವಾಗ್ಬಿಡುತ್ತೋ ಅಂತ ತಟ್ಟೆಗೆ ಕೈ ಹಾಕ್ಬೇಕೀಗ, ಅದಕ್ಕೆ ಬರ್ತಾ ಇರೋದು ಅವಳು. ಸೊ ಹೆಂಗೋ ಸಾಕಿ ನಾನು ಊಟ ಮಾಡ್ಕೊಂಡು ಮನೆಗೆ ಬಂದೆ. ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.